ಮಹಾಭಾರತದ ಯುದ್ಧ ಮುಗಿದ ಮೇಲೆ ನಾರದರು ಯುಧಿಷ್ಠಿರನ ಹತ್ರ ಬಂದು, ನೀನು ರಾಜಸೂಯ ಯಜ್ಞವನ್ನ ಮಾಡು, ಅದು ನಿನ್ನ ತಂದೆಯ ಆಸೆ ಕೂಡ ಆಗಿತ್ತು ಅಂತ ಹೇಳ್ತಾರೆ. ಹಾಗೆ ಶಿವಭಕ್ತರಾದ ಪುರುಷ ಮೃಗರನ್ನ ಕರೆದು ಅವರ ಆಶೀರ್ವಾದವನ್ನ ತಗೊಂಡ್ರೆ ಪಾಂಡವರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿರ್ತಾರೆ. ಈಗ ಪುರುಷ ಮೃಗರನ್ನ ಹುಡುಕಿ ಕರೆತರೋ ಕೆಲಸನ ಯುಧಿಷ್ಠಿರ ತಮ್ಮನಾದ ಭೀಮನಿಗೆ ಕೊಟ್ಟಿರ್ತಾರೆ. ಪುರುಷ ಮೃಗರನ್ನ ಹುಡ್ಕೋದು, ಅವರನ್ನ ಕರ್ಕೊಂಡ್ಬರೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನೀನು ಮೊದಲು ಆಂಜನೇಯನ ಆಶೀರ್ವಾದವನ್ನ ತಗೋ ಅಂತ ಕೃಷ್ಣ ಭೀಮನಿಗೆ ಮೊದಲೇ ಎಚ್ಚರಿಸಿರ್ತಾರೆ. ಕೃಷ್ಣನ ಮಾತಿನಂತೆ ಭೀಮ ಆಂಜನೇಯನ ಹತ್ರ ಬಂದಾಗ ಆಂಜನೇಯ ಪುರುಷ ಮೃಗರು ಇರೋ ಸ್ಥಳವನ್ನ ಹೇಳಿ, ಹಾಗೆ ತನ್ನ ಮೈಯಿಂದ 3 ಕೂದಲುಗಳನ್ನ ಕಿತ್ತುಕೊಟ್ಟು, ನಿನಗೆ ಕಷ್ಟ ಬಂದಿದೆ ಅಂತ ಅನ್ನಿಸಿದಾಗ ಇದರಲ್ಲಿ 1 ಕೂದಲನ್ನ ನೆಲದ ಮೇಲೆ ಹಾಕು ಅಂತ ಹೇಳ್ತಾರೆ. ಈಗ ಭೀಮ ಪುರುಷ ಮೃಗರ ಹತ್ರ ಬಂದು, ಹಸ್ತಿನಾಪುರಕ್ಕೆ ನನ್ನ ಜೊತೆಗೆ ಬಂದು ರಾಜಸೂಯ ಯಜ್ಞದಲ್ಲಿ ಭಾಗಿಯಾಗಿ ಪಾಂಡವರನ್ನ ಹರಿಸ್ಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ಪುರುಷ ಮೃಗರು, ನಾನು ಯಜ್ಞದಲ್ಲಿ ಭಾಗಿಯಾಗ್ತೀನಿ, ಆದ್ರೆ ನೀನ್ ನನಗಿಂತ ಮುಂಚೆ ಹೋಗಿ ಹಸ್ತಿನಾಪುರವನ್ನ ತಲುಪಿದ್ರೆ ಮಾತ್ರ. ಅದಕ್ಕಿಂತ ಮುಂಚೆ ಏನಾದ್ರೂ ನೀನ್ ನನ್ನ ಕೈಗೆ ಸಿಕ್ಕಾಕೊಂಡ್ರೆ ನೀನು ನನ್ನ ಪಾಲಾಗ್ತೀಯ, ನಾನು ನಿನ್ನ ತಿಂತೀನಿ ಅಂತ ಹೇಳಿರ್ತಾರೆ. ಪುರುಷ ಮೃಗ ಇವರ ಹೆಸರೇ ಹೇಳೋ ಹಾಗೆ ಇವರ ಅರ್ಧ ಭಾಗದಷ್ಟು ದೇಹ ಮನುಷ್ಯರ ರೀತಿಯಲ್ಲಿ, ಇನ್ನರ್ಧ ಭಾಗದಷ್ಟು ದೇಹ ಮೃಗಗಳ ರೀತಿಯಲ್ಲಿ ಇರುತ್ತೆ. ಇನ್ನು ಭೀಮ ಏನು ಕಮ್ಮಿ ಇಲ್ಲ, ವಾಯುಪುತ್ರ, ಆದಷ್ಟು ವೇಗವಾಗಿ ಹೊರಡ್ತಾರೆ ಅಲ್ಲಿಂದ. ಇನ್ನೇನು ಪುರುಷ ಮೃಗರು ಬಂದು ಭೀಮನನ್ನ ಹಿಡ್ಕೋಬೇಕು, ಆಗ ಆಂಜನೇಯ ಕೊಟ್ಟ 1 ಕೂದಲನ್ನ ತೆಗೆದು ನೆಲದ ಮೇಲೆ ಹಾಕ್ತಾರೆ. ಹೀಗೆ ಕೆಳಗೆ ಬಿದ್ದಂತಹ ಆ ಕೂದಲು ಸಹಸ್ರ ಲಿಂಗಗಳಾಗತ್ತೆ. ಹೇಳಿ ಕೇಳಿ ಮೊದಲೇ ಮಹಾನ್ ಶಿವಭಕ್ತರಾದ ಪುರುಷ ಮೃಗರು ಶಿವಲಿಂಗವನ್ನ ನೋಡಿದ ತಕ್ಷಣ ಅದರ ಪೂಜೆಗೆ ಕುತ್ಕೋತಾರೆ. ಅವರು ಆ ಸಹಸ್ರ ಲಿಂಗಗಳ ಪೂಜೆಯನ್ನ ಮುಗಿಸೋಷ್ಟೊತ್ತಿಗೆ ಭೀಮ ಎಷ್ಟೋ ದೂರ ಕ್ರಮಿಸಿರ್ತಾರೆ. ಹೀಗೆ ಇನ್ನೊಂದ್ಸಲ ಪುರುಷ ಮೃಗರು ಬಂದು ಭೀಮನನ್ನ ಹಿಡ್ಕೋಬೇಕು, ಮತ್ತೆ ಭೀಮ ಆಂಜನೇಯ ಕೊಟ್ಟ ಇನ್ನೊಂದು ಕೂದಲನ್ನ ಬಳಸ್ತಾರೆ. ಹೀಗೆ ಆಂಜನೇಯ ಕೊಟ್ಟ 3 ಕೂದಲುಗಳನ್ನ ಬಳಸ್ಕೊಂಡು ಭೀಮ ಇನ್ನೇನು ಹಸ್ತಿನಾಪುರದ ಒಳಗೆ ಹೋಗ್ಬೇಕು. ಅದೇ ಸಮಯಕ್ಕೆ ಪುರುಷ ಮೃಗರು ಬಂದು ಭೀಮನ ಕಾಲು ಹಿಡ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಯುಧಿಷ್ಠಿರ ಮತ್ತೆ ಕೃಷ್ಣ ಕೂಡ ಬಂದಿರ್ತಾರೆ. ಆಗ ಯುಧಿಷ್ಠಿರ, ಭೀಮನ 1 ಕಾಲು ಮಾತ್ರ ನಿಮ್ ಕೈಲಿರೋದ್ರಿಂದ ಅದು ಮಾತ್ರ ನಿಮ್ ಪಾಲಾಗತ್ತೆ ಅಂತ ಹೇಳ್ತಾರೆ. ಸ್ವಂತ ತಮ್ಮನೇ ಆದ್ರೂ ಇಷ್ಟೊಂದು ನ್ಯಾಯಯುತವಾಗಿ ಮಾತಾಡಿದಂತಹ ಧರ್ಮರಾಯನನ್ನು ನೋಡಿ ಪುರುಷ ಮೃಗರಿಗೆ ತುಂಬಾ ಖುಷಿಯಾಗತ್ತೆ. ಅವರು ರಾಜಸೂಯ ಯಜ್ಞದಲ್ಲಿ ಕೂಡ ಭಾಗಿಯಾಗ್ತಾರೆ. ಪಾಂಡವರನ್ನ ಹರಿಸಿ ಅಲ್ಲಿಂದ ಹೋಗ್ತಾರೆ. ಮೋಕ್ಷಕ್ಕೆ ಶಿವನ ಪೂಜೆಯೊಂದೇ ದಾರಿ ಅಂತ ನಂಬಿರೋದು ಪುರುಷ ಮೃಗರು. ಈ ಪುರುಷ ಮೃಗ ಆಕಾರದ ಕೆತ್ತನೆಗಳು ಹೆಚ್ಚಾಗಿ ತಮಿಳುನಾಡಿನಲ್ಲಿ ನೋಡಬಹುದು. ಮೂಲ ಮಹಾಭಾರತದಲ್ಲಿ ಈ ಕಥೆ ಇಲ್ಲವಾದ್ರೂ ಹಲವಾರು ವರ್ಷನ್ಸ್ ಆಫ್ ಮಹಾಭಾರತದಲ್ಲಿ ಈ ಕಥೆ ತುಂಬಾನೇ ಪಾಪ್ಯುಲರ್. ಈ ಕಥೆನ ನೀವು ಮುಂಚೆ ಕೇಳಿದ್ರಾ? ಹೀಗೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಕೇಳೋಕೆ ಸ್ಪ್ರಿಂಕಲ್ ಆಫ್ ಸ್ಟೋರೀಸ್ನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ.